ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ನಮ್ಮ ತಾಲೂಕಿನಲ್ಲಿ ಇರುವಂಥ ಎಲ್ಲ ರೈತ ಕುಟುಂಬಗಳು ಯಾರು ಹೈನುಗಾರಿಕೆ ನಡೆಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಈಗ KMF ಇನ್ನೇನು ಅಧ್ಯಕ್ಷ ಆಗುವಂಥ ಸನ್ಮಾನ್ಯ DK ಸುರೇಶ್ ಅಣ್ಣ, ಸನ್ಮಾನ್ಯ ನಮ್ಮ ಶಾಸಕರಾದ CP ಯೋಗೇಶ್ವರ್ ಅವರು ಮಾರ್ಗದರ್ಶನದಲ್ಲಿ ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೊಳ್ತಾರೆ. ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ರೈತರು, ನಮ್ಮ ಪಕ್ಷದೆಲ್ಲ ಮುಖಂಡರು, ಕಾರ್ಯಕರ್ತರು, MPCSನ ಅಧ್ಯಕ್ಷರು, ನಮ್ಮ ಕಾರ್ಯದರ್ಶಿಗಳು ಎಲ್ಲ ಸಹ ಇವತ್ತು ಈ ದಿವಸದಲ್ಲಿ ನಮಗೆ ಬೆಂಬಲ ನೀಡಿದ್ದಾರೆ. ಅವರಿಗೆ ಯಾವುದೇ ಕಾರಣಕ್ಕೂ ಯಾವ ಥರ ಸಣ್ಣ ಚ್ಯುತಿ ಪಡೆದಿರುತ್ತಾರೆ. ನಾನು ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ತಾಲೂಕಿನ ಋಣ ತೀರಿಸ್ತೇನೆ. ಸರ್, ನಿಮ್ಮ ಮುಂದಿನ ನಡೆ ಯಾವ ರೀತಿ ಅಭಿವೃದ್ಧಿಯತ್ತ ಕೊಂಡೊಯ್ತಿರ್ತಾರೆ? ಹೌದು, ಏನಿವತ್ತು ನಿನ್ನೆ ದಿವಸ ನಮ್ಮ ತಾಲೂಕಿನಲ್ಲಿ 3,08,000 ಲೀಟ್ರು, ನಿನ್ನೆ ಸಾಮಾನ್ಯ 3 ಲಕ್ಷ ಇತ್ತು. ಸುಮಾರು ಈಗ 1-2 ದಿವಸದಲ್ಲಿ 8,000 ಲೀಟ್ರ್ ಹಾಲು ಜಾಸ್ತಿ ಆಗಿದೆ. ಇವತ್ತಿಗೆ 3,08,000 ಲೀಟ್ರ್ ನಿನ್ನೆ ಹಾಲು ಉತ್ಪಾದನೆ ಆಗಿದೆ. ಆ ಉತ್ಪಾದನೆಗೆ ಕಾರಣಕರ್ತರಾದಂಥ ಸನ್ಮಾನ್ಯ CP ಯೋಗೇಶ್ವರ್ ಅವರು, ನೀರಾವರಿ, ಇವತ್ತು ಇಡೀ ಒಕ್ಕೂಟದಲ್ಲಿ ಯಾವುದೇ ಇಡೀ ರಾಜ್ಯದಲ್ಲಿ ಎಷ್ಟು ಹಾಲು ಅಂದರೆ ನಮ್ಮ ತಾಲೂಕಿನಿಂದ ಹಾಲು ಇಡೀ ರಾಜ್ಯಕ್ಕೆ. ಹಾಗಾಗಿ ಒಕ್ಕೂಟಕ್ಕೆ ಕಾಲ್ಭಾಗ ಹಾಲು ಹೆಚ್ಚು ಕಡಿಮೆ ನಮ್ಮ ತಾಲೂಕಿನಿಂದ ಇವತ್ತು ಹೋಗ್ತಾ ಇದೆ. ಅದೊಂದು ತುಂಬ ಸಂತೋಷದ ವಿಷಯ ಸರ್. ಅಭಿಮಾನ ಪೂರ್ವ ಅರಬರ್ತಾ ಇದೆ ನಿಮಗೆ? ಅಭಿಮಾನದ ಒಂದು ಪೂರ್ವ ಅರಬರ್ ಹಿಂದೆ ಸುಮಾರು 2 ಸಾರಿ 3 ಸಾರಿ ನಿರ್ದೇಶನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು. ನಮ್ಮ ರೈತರಂತ ತುಂಬ ವಿಶ್ವಾಸ, ಆತ್ಮೀಯವಾಗುವಂಥದ್ದು. ಬೆಳಗ್ಗೆ ಅಂದರೆ ನಾನು ಇಲ್ಲೇ ಸ್ಥಳೀಯವಾಗಿ ಸಿಗುವಂಥದ್ದು, ಕೈಗೆಟುಕು ಸಿಗುವಂಥದ್ರಿಂದ ಇವತ್ತು ಅಷ್ಟು ಪ್ರೀತಿಯಿಂದ ಜನ ಇದ್ರ ಬಗ್ಗೆ ಇಷ್ಟಪಡ್ತಾರೆ.